ಸಾರ್ವಜನಿಕರಿಗೆ ಮತ್ತೊಂದು ಬರೆ ಬೀಳ್ತಾ ಇದೆ. ಇವತ್ತಿನಿಂದ 5% ಟೋಲ್ ಶುಲ್ಕ ಏರಿಕೆ ಆಗ್ತಾ ಇದೆ. ಏರ್ಪೋರ್ಟ್ ವಾಹನ ಸವಾರರಿಗೂ ಕೂಡ ಈ ಟೋಲ್ ಬರೆಯ ಬಿಸಿ ಇನ್ನೇನು ಬೀಳೋದು ಫಿಕ್ಸ್. ಏರ್ಪೋರ್ಟ್ನ ಸಾದಹಳ್ಳಿ ಟೋಲ್ನಲ್ಲಿ ಶುಲ್ಕ ಹೆಚ್ಚಳ ಸಹಜವಾಗಿ. NH ಹೈವೇಲಿರುವಂತಹ ಎಲ್ಲಾ ಟೋಲ್ಗಳಲ್ಲಿ 5% ಶುಲ್ಕ ಹೆಚ್ಚಳಕ್ಕೆ ನಿರ್ಧಾರ NH ಪ್ರಾಧಿಕಾರದಿಂದ. ಬೆಂಗಳೂರು ಮೈಸೂರು ಟೋಲ್ನಲ್ಲೂ ಕೂಡ ಏರಿಕೆ ಸಹಜವಾಗಿ 5% ಏರಿಕೆ ಆಗುತ್ತಂತೆ. ಟೋಲ್ ಫೀ ಏರಿಕೆಯಿಂದ ಸವಾರರು ಹೈರಾಣಾಗ್ತಾ ಇದ್ದಾರೆ. ಹೈವೇ ಪ್ರಾಧಿಕಾರದ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಸಹಜವಾಗಿ. ಬೆಂಗಳೂರು ಮೈಸೂರು ಟೋಲ್ನಲ್ಲೂ ಕೂಡ 5% ಟೋಲ್ ದರ ಏರಿಕೆ. ವಾಹನ ಸವಾರರಿಗೆ ಮತ್ತೊಂದು ಬರೆ. ಇದರಿಂದ ವಾಹನ ಸವಾರರು ಹೈರಾಣಾಗ್ತಾ ಇದ್ದಾರೆ. ಹೈವೇ ಪ್ರಾಧಿಕಾರದ ವಿರುದ್ಧ NHAI ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸಹಜವಾಗಿ. ಸಿಂಗಲ್ ಸೈಡ್ 180, ಡಬಲ್ ಸೈಡ್ 270 ರೂಪಾಯಿ. ಬೆಂಗಳೂರು ಟು ಮೈಸೂರು ರೇಟ್ ಇದು 180 ರೂಪಾಯಿ ಸಿಂಗಲ್ ಸೈಡ್, ಡಬಲ್ ಸೈಡ್ 270 ರೂಪಾಯಿ. ಇದು 4 ವೀಲರ್ ವೈಟ್ ಬೋರ್ಡ್ಸ್, ಕಾರು ಮತ್ತು ಜೀಪ್. ಎಷ್ಟೆಷ್ಟು ರೇಟ್ ಅಂತ ನೋಡ್ತಾ ಇದೆ. ಸಿಂಗಲ್ ಸೈಡ್ 290, 430 ರೂಪಾಯಿ. ಬದಲಾವಣೆ ಆಗಿರುವಂತಹ ರೇಟ್ನ ನೋಡ್ತಾ ಇದ್ದೀವಿ ನಾವು, ಯಾವ ರೀತಿಯಾಗಿ ಹೆಚ್ಚಳವಾಗಿದೆ ಅನ್ನೋದನ್ನ. ಇದು ಸಹಜವಾಗಿ ವಾಹನ ಸವಾರರಿಗೆ ಹೊರೆಯಾಗುತ್ತೆ. ಲಘು ವಾಣಿಜ್ಯ ವಾಹನ ಸಿಂಗಲ್ ಸೈಡ್ 290 ರೂಪಾಯಿ, ಡಬಲ್ ಸೈಡ್ 430 ರೂಪಾಯಿ. ಅಂದ್ರೆ ಯೆಲ್ಲೋ ಬೋರ್ಡ್ಸ್, 4 ವೀಲರ್ ಯೆಲ್ಲೋ ಬೋರ್ಡ್ಸ್ ಗಾಡಿಗಳು. ಬಸ್ ಮತ್ತು ಟ್ರಕ್ ಸಿಂಗಲ್ ಸೈಡ್ 605 ರೂಪಾಯಿ ಒಂದ್ ಸೈಡ್ ಹೋದ್ರೆ, ಡಬಲ್ ಸೈಡ್ ಹೋಗಿ ವಾಪಸ್ ಬರ್ತೀನಿ ಅಂದ್ರೆ 905 ರೂಪಾಯಿ ಕೊಡಬೇಕು. ಬಸ್ ಮತ್ತು ಟ್ರಕ್ಗಳು, ಮಿನಿ ಟ್ರಕ್ಗಳಿಗೆ ಬರುತ್ತೆ ಆ ಗಾಡಿಗಳು. ಬಸ್ ಮತ್ತೆ ಟ್ರಕ್ಗಳಿಗೆ 605 ಒಂದ್ ಸೈಡ್, ಡಬಲ್ ಸೈಡ್ 905 ರೂಪಾಯಿ. 3 ಆಕ್ಸೆಲ್ ವಾಣಿಜ್ಯ ವಾಹನ ಸಿಂಗಲ್ ಸೈಡ್ 660 ರೂಪಾಯಿ, ಡಬಲ್ ಸೈಡ್ 990 ರೂಪಾಯಿ. ಏರ್ಪೋರ್ಟ್ ಟೋಲ್ ಬರೆ ಯಾವ ರೀತಿಯಾಗಿದೆ ಅನ್ನೋದನ್ನು ಕೂಡ ನೋಡ್ತಾ ಹೋಗೋಣ. ಕಾರ್, ಜೀಪ್, ವ್ಯಾನ್, ಲೈಟ್ ಮೋಟಾರ್ ವೆಹಿಕಲ್ಗಳಿಗೆ ಸಿಂಗಲ್ ಸೈಡ್ ಹೋದ್ರೆ 120 ರೂಪಾಯಿ ಒಂದ್ ಸೈಡು, ಡಬಲ್ ಸೈಡ್ ಹೋದ್ರೆ ಹೋಗಿ ಬಂದ್ರೆ 180 ರೂಪಾಯಿ ಕೊಡಬೇಕು. ಇನ್ಮೇಲೆ ಹೆಚ್ಚುವರಿ ಆಗಿರುವಂತ ಟೋಲ್ ಶುಲ್ಕ ಇದು. LCV ಮತ್ತು LGV ಮಿನಿ ಬಸ್ಗಳು ಸಿಂಗಲ್ ಸೈಡ್ಗೆ 185 ರೂಪಾಯಿ ಇದ್ರೆ, ಡಬಲ್ ಸೈಡ್ಗೆ ಹೋಗಿ ಬರೋದಾದ್ರೆ 275 ರೂಪಾಯಿ ಟೋಲ್ ಶುಲ್ಕ. ಇದು ಹೊಸದಾಗಿ ನಿಗದಿಯಾಗಿರುವಂತಹ ಅಮೌಂಟ್. ಬಸ್ ಮತ್ತು ಟ್ರಕ್ ಸಿಂಗಲ್ ಸೈಡ್ಗೆ 370 ರೂಪಾಯಿ, ಡಬಲ್ ಸೈಡ್ ಅಪ್ ಅಂಡ್ ಡೌನ್ 550 ರೂಪಾಯಿ ಕೊಡಬೇಕು. 3 ರಿಂದ 6 ಆಕ್ಸೆಲ್ಸ್ ಸಿಂಗಲ್ ಸೈಡ್ ಇಂಥ ವೆಹಿಕಲ್ಗಳಿಗೆ 560 ರೂಪಾಯಿ ಒಂದ್ ಸೈಡ್ ಇರುತ್ತೆ, ಡಬಲ್ ಸೈಡ್ 840 ರೂಪಾಯಿ ಕೊಡಬೇಕು. ಇನ್ನು 7 ಆಕ್ಸೆಲ್ಗಳಿಗಿಂತ ದೊಡ್ಡ ವಾಹನಗಳು ಅಂದರೆ ಟ್ರಾಲಿ ವೆಹಿಕಲ್ಸ್ಗಳೇನು ಬರುತ್ತೆ ಅಂತಹ ವೆಹಿಕಲ್ಗಳು ಸಿಂಗಲ್ ಸೈಡ್ 725 ರೂಪಾಯಿ, ಡಬಲ್ ಸೈಡ್ ಹೋದ್ರೆ 1090 ರೂಪಾಯಿ ಕೊಡಬೇಕು ಅಪ್ ಆ್ಯಂಡ್ ಡೌನ್ಗೆ. ಮಲ್ಟಿ ಆಕ್ಸೆಲ್ಸ್ ಇದು ಹೊಸದಾಗಿ ನಿಗದಿಯಾಗಿರುವಂತಹ NHನ ಟೋಲ್ ಶುಲ್ಕ. ಎಲ್ಲೆಲ್ಲಿ ಎಷ್ಟೆಷ್ಟಾಗಿದೆ ಅನ್ನೋದನ್ನು ನೋಡ್ತಾ ಇದ್ದೀವಿ. ಒಂದ್ ಸೈಡ್ ಎಷ್ಟು, ಡಬಲ್ ಸೈಡ್ ಎಷ್ಟು ಅನ್ನೋದು. ಇದು ಸಹಜವಾಗಿ ವಾಹನ ಸವಾರರಿಗೆ ಹೊರೆಯಾಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮನುಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮನು, ಸಹಜವಾಗಿದ್ದು ರಾಜ್ಯದಲ್ಲಿ ಒಂದರ ಮೇಲೆ ಒಂದು ಬೆಲೆ ಏರಿಕೆ ಬಿಸಿ. ಒಂದ್ ಕಡೆ ಹಾಲು, ಮತ್ತೊಂದು ಕಡೆ ಕಸದ ಮೇಲೆ ಈಗ BBMP ಕೂಡ ಸೆಸ್ ಆಗ್ತಾ ಇದೆ. ಪ್ರತಿನಿತ್ಯದ ವಸ್ತುಗಳೆಲ್ಲವೂ ಕೂಡ ಏರಿಕೆ ಆಗ್ತಾ ಇದೆ. ಒಂದ್ ಕಡೆ ನಾವೇನು ಕಮ್ಮಿ ಇಲ್ಲ ಅನ್ನೋ ರೀತಿಯಲ್ಲಿ ಈಗ ಟೋಲ್ ಶುಲ್ಕ ಕೂಡ ಜಾಸ್ತಿ ಆಗಿರೋದು. ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತಿದ್ದಾರೆ ಜನ? ಎಸ್ ಅರುಣ್, ಏನೋ ಹಬ್ಬದ ಖುಷಿಯಲ್ಲಿದ್ದಂತ ಜನರಿಗೆ ಈಗ ಮಧ್ಯರಾತ್ರಿಯಿಂದಲೇ ಟೋಲ್ನ ಏನೋ ಬೆಲೆಯ ಬಿಸಿ ತಟ್ಟಿರುವಂತದ್ದು. ಪ್ರಮುಖವಾಗಿ ಏರ್ಪೋರ್ಟ್ ನಲ್ಲಿ ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಕ್ಯಾಬ್ನ ಚಾಲಕರು ವಾಹನವನ್ನ ಚಲಾಯಿಸುತ್ತಿರ್ತಾರೆ. ಈಗ ಏನು ಏರ್ಪೋರ್ಟ್ ನ ಟೋಲ್ ಬಳಿಯೂ ಸಹ ಏನು ಬೆಲೆ ಏರಿಕೆ ಆಗಿರುವಂತ ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರಯಾಣಿಕರು ಏನೋ ಕ್ಯಾಬ್ ಮೇಲೆ ಡಿಪೆಂಡ್ ಆಗಿದ್ರು. ಆದ್ರೆ ಚಾಲಕರಿಗೆ ಟೋಲ್ನ ಬಿಸಿ ತಟ್ಟಿರುವಂತದ್ದು. ಪ್ರಮುಖವಾಗಿ ರಾತ್ರಿಯಿಂದಲೇ ಸಹ ಏನೋ ಟೋಲ್ನ
ಬೆಲೆ ಹೆಚ್ಚಿಗೆ ಆಗಿರೋದು. ಕಾರ್ಗೆ 5ರಿಂದ 10 ರೂಪಾಯಿ ಬೆಲೆ ಏರಿಕೆ ಹೆಚ್ಚಾಗಿರುವಂತದ್ದು. ಈ ನಿಟ್ಟಿನಲ್ಲಿ ಈಗಾಗಲೇ ಏನು ಚಾಲಕರು ಕೂಡ ಸಾಕಷ್ಟು ವಿರೋಧವನ್ನು ಕೂಡ ವ್ಯಕ್ತಪಡಿಸಿದ್ರು. ನಮ್ಗೆ ಈಗಾಗಲೇ ಹಾಲಿನ ದರ, ವಿದ್ಯುತ್ ದರ, ಎಲ್ಲ ದರಗಳನ್ನು ಸಹ ಒಂದೊಂದು ಹಂತವಾಗಿ ಏರಿಕೆ ಮಾಡ್ತಿದ್ದಾರೆ. ಈಗ ರಾತ್ರೋರಾತ್ರಿ ಈಗ ಟೋಲ್ನು ಕೂಡ ಹೆಚ್ಚಳ ಮಾಡಿರುವಂತದ್ದು. ನಮ್ಮ ಬಡವರ ಹೊಟ್ಟೆ ಮೇಲೆ ಹೊಡಿತಿದ್ದಾರೆ ಸರ್ಕಾರ ಅನ್ನೋಂತ ಆಕ್ರೋಶದ ಮಾತುಗಳನ್ನು ಸಹ ಈಗಾಗಲೇ ಆಡ್ತಾ ಇದ್ರು. ಹೀಗಾಗಿ ಏನೋ ಟೋಲ್ನ ಬೆಲೆ ಏರಿಕೆಯಿಂದಾಗಿ ಸಾಕಷ್ಟು ಚಾಲಕರು ಏನೋ ದಿಕ್ಕು ತೋಚದಂತ ಪರಿಸ್ಥಿತಿಗೆ ಉಂಟಾಗಿರುವಂತದ್ದು. ಅರುಣ್, ಎಸ್, ಥ್ಯಾಂಕ್ ಯು ಮನುಕುಮಾರ್ ಡೀಟೇಲ್ಸ್ಗೆ. ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಸಿಬ್ಬಂದಿಯ ಸಮಸ್ಯೆ ಕಾಡ್ತಾ ಇದೆ. ಬಡವರ ಸಂಜೀವಿನಿ ಕಿಮ್ಸ್ನಲ್ಲಿ ಸಿಬ್ಬಂದಿಗೆ ಟ್ರಬಲ್. 2725 ಹುದ್ದೆಗಳ ಪೈಕಿ 1102 ಖಾಲಿಯಾಗಿದ್ದಾವೆ ಹುದ್ದೆಗಳು. ಅಂದ್ರೆ ಅರ್ಧಕ್ಕರ್ಧ 50% ಹುದ್ದೆಗಳು ಖಾಲಿಯಾಗಿರೋದು ಕಿಮ್ಸ್ನಲ್ಲಿ. ಉತ್ತರ ಕರ್ನಾಟಕ ಭಾಗದಲ್ಲಿ ಬಡವರ ಪಾಲಿನ ಸಂಜೀವಿನಿ ಅಂತ ಕರೆಸಿಕೊಳ್ಳುತ್ತೆ ಹುಬ್ಬಳ್ಳಿಯಲ್ಲಿರುವಂತಹ ಈ ಕಿಮ್ಸ್. ಬಟ್ ಅಲ್ಲಿರುವಂತಹ ಪರಿಸ್ಥಿತಿ ನೋಡಿ, 50% ಖಾಯಂ ಸಿಬ್ಬಂದಿನೇ ಇಲ್ಲ. 2725 ಹುದ್ದೆಗಳ ಒಟ್ಟಾರೆಯಾಗಿರೋದು, ಅದರಲ್ಲಿ 1102 ಖಾಲಿಯಾಗಿದೆ. ಇರೋ ಸಿಬ್ಬಂದಿ ಮೇಲೆ ಅಧಿಕ ಒತ್ತಡ ಬೀಳುತ್ತೆ. ಸಹಜವಾಗಿ ಕೆಲಸದ ಒತ್ತಡ ಇದ್ದೇ ಇರುತ್ತೆ. ಇದರಿಂದ ಚಿಕಿತ್ಸೆ ಮೇಲೂ ಕೂಡ, ಚಿಕಿತ್ಸೆಯ ಗುಣಮಟ್ಟದ ಮೇಲೂ ಕೂಡ ದುಷ್ಪರಿಣಾಮ ಸಹಜವಾಗಿ ಆಗುತ್ತೆ. ನಿರ್ವಹಣೆ ಮಾಡೋದಕ್ಕೆ ಆಗೋದಿಲ್ಲ. ಬೇಕಾಗಿರುವಂತಹ ಸಿಬ್ಬಂದಿಗಳ ಸಂಖ್ಯೆ ಎಷ್ಟು? 2000ಕ್ಕಿಂತ ಜಾಸ್ತಿ. ಬಟ್ ಇರೋದೆಷ್ಟು? ಅದರಲ್ಲಿ ಅರ್ಧ 1000 ಸಮಥಿಂಗ್ ಏನೋ ಇದ್ದಾರೆ. ಇನ್ನೂ 1000ಕ್ಕಿಂತ ಹೆಚ್ಚು ಹುದ್ದೆಗಳು ಖಾಲಿ ಇದೆ. 1102 ಹುದ್ದೆ ಖಾಲಿಯಾಗಿರೋದು. ABC ಎಲ್ಲ ಕ್ಯಾಟಗರಿಗಳಲ್ಲೂ ಕೂಡ ಹುದ್ದೆಗಳು ಖಾಲಿ ಇದೆ ಅನ್ನುವಂಥ ಮಾಹಿತಿ ಇದೆ. ಸೊ ಹಾಗಾಗಿ ಸಹಜವಾಗಿ ಚಿಕಿತ್ಸೆಯನ್ನ ಅಥವಾ ನಿರ್ವಹಣೆಯನ್ನ ಯಾವ ರೀತಿಯಾಗಿ ಕಿಮ್ಸ್ ಮಾಡ್ತಾ ಇದೆ ಅನ್ನುವಂಥ ಪ್ರಶ್ನೆ ಬರ್ತಾ ಇದೆ. ಹುದ್ದೆಗಳಲ್ಲಿ ಅಂದರೆ ಗ್ರೂಪ್ A, B, C, D ನಮಗೆ ಮಂಜೂರಾದ ಹುದ್ದೆಗಳ ಸಂಖ್ಯೆ ಖಾಯಮಾಗಿ 500 ಗ್ರೂಪ್ A ಯಲ್ಲಿ. ಅದೇ ರೀತಿ ಗ್ರೂಪ್ B ಯಲ್ಲಿ 36, ಗ್ರೂಪ್ C 754, ಗ್ರೂಪ್ D ಯಲ್ಲಿ 472. 500ನಲ್ಲಿ 272 ಖಾಯಮಾಗಿ, ಅಡಾಕ್ನಲ್ಲಿ 27, ಅಂದರೆ 299 ಭರ್ತಿಯಾಗಿದೆ. ಅದೇ ರೀತಿ ಗ್ರೂಪ್ B ನಲ್ಲಿ 6 ಖಾಯಮು, ಅಂದರೆ ನಮಗೆ ಒಂದು 6 ಮಂದಿ ಅಷ್ಟೇ ಗ್ರೂಪ್ B ನಲ್ಲಿ ಒಟ್ಟು ಹುದ್ದೆಗಳು ತುಂಬಿದ. ಖಾಯಮಾಗಿ ಮಂಜೂರಾಗಿದ್ದು 754 ಮತ್ತು ಹೊರಗುತ್ತಿಗೆ ಮೇಲೆ ನಮಗೆ ಮಂಜೂರಾಗಿದ್ದು 555. ಟೋಟಲ್ ಆಗಿ 1309. ಸೊ ಭರ್ತಿಯಾದ ಸಂಖ್ಯೆ ಖಾಯಮಲ್ಲಿ 333, ಅಡಾಕ್ನಲ್ಲಿ 137, ಅಂದರೆ 390 ಔಟ್ಸೋರ್ಸ್, ಟೋಟಲ್ 800. ಒಂದು ಕಡೆ ಗದಗ, ಹಾವೇರಿ, ವಿಜಯಪುರ, ಬೀದರ್, ಈ ಉತ್ತರ ಕರ್ನಾಟಕ ಭಾಗದ ಬಹುತೇಕ ಎಲ್ಲಾ ಜಿಲ್ಲೆಗಳಿಂದ ಚಿಕಿತ್ಸೆಗಾಗಿ ಕಿಮ್ಸ್ಗೆ ಬರ್ತಾರೆ, ಹುಬ್ಬಳ್ಳಿಯ ಈ ಕಿಮ್ಸ್ಗೆ. ಸೊ ಎಷ್ಟರ ಮಟ್ಟಿಗೆ ಒತ್ತಡ ಇರುತ್ತಂದ್ರೆ ಸಹಜವಾಗಿ ಮಿನಿಮಮ್ 3,000 ರಿಂದ 4,000 ಜನ ವಿಸಿಟ್ ಮಾಡ್ತಾರೆ ಮಿನಿಮಮ್ ಆಗಿ ಕಿಮ್ಸ್ಗೆ. ಬಟ್ ಅಲ್ಲಿರುವಂತಹ ಸಿಬ್ಬಂದಿಗಳ ಸಂಖ್ಯೆ ಕೇವಲ 1,000ಕ್ಕಿಂತ ಹೆಚ್ಚು ಕಾಯಂ ಸಿಬ್ಬಂದಿಗಳು. ಬಟ್ 1000ಕ್ಕಿಂತ ಹೆಚ್ಚು ಹುದ್ದೆಗಳು ಇನ್ನೂ ಖಾಲಿ ಆಗಿದೆ. ಹೇಗೆ ನಿರ್ವಹಿಸ್ತಾ ಇದ್ದಾರೆ ಅನ್ನೋದು ಈಗ ದೊಡ್ಡ ಪ್ರಶ್ನೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವರಾಮ್ ಮಸುಂಡಿ ಲೈವ್ ನಲ್ಲಿದ್ದಾರೆ. ಶಿವರಾಮ್, ಸಹಜವಾಗಿ ನಾನು ಹೇಳ್ತಾ ಇದ್ದೀಗಾಗಲೇ ಉತ್ತರ ಕರ್ನಾಟಕ ಭಾಗದಲ್ಲಿ ಧಾರವಾಡನ ಹೊರತುಪಡಿಸಿದಂಗೆ ಬಹುತೇಕ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಕಿಮ್ಸ್ಗೆ ಅವಲಂಬಿತ ಆಗಿರುವಂಥವರೇ ಹೆಚ್ಚಿನ ಜನ. ಯಾಕಂದ್ರೆ ಬಡವರ ಪಾಲಿನ ಸಂಜೀವಿನಿ ಅಂತ ಕರೆಸ್ಕೊಳ್ಳುತ್ತೆ ಕಿಮ್ಸ್. ಒಂದು ರೀತಿಯಾದಂಥ ಹೈ ಟ್ರೀಟ್ಮೆಂಟ್ ಸಿಗುತ್ತೆ ಅನ್ನುವಂಥ ನಂಬಿಕೆ ಇರುತ್ತೆ. ಬಟ್ ಅಲ್ಲಿರುವಂಥ ಸಮಸ್ಯೆನ ನೋಡ್ತಾ ಇದ್ರೆ ಪ್ರಶ್ನೆ ಮೂಡ್ತಾ ಇದೆ ನಮಗೆ, ಯಾವ ರೀತಿಯಾಗಿ ಇವರು ಮ್ಯಾನೇಜ್ ಮಾಡ್ತಾ ಇದ್ದಾರಪ್ಪ ಅಂತ. ಯಾಕಂದ್ರೆ ಮಿನಿಮಮ್ 3,000 ರಿಂದ 4,000 ಜನ ರೋಗಿಗಳು ಅಲ್ಲಿ ಬರ್ತಾರೆ, ವಿಸಿಟ್ ಕೊಡ್ತಾರೆ ಪ್ರತಿನಿತ್ಯ. ಅರುಣ್, ಇಲ್ಲಿ ಏನಂದರೆ ಏನು ಉತ್ತರ ಕರ್ನಾಟಕದ ಸಂಜೀವಿನಿ ಅಂತ ಅನಿಸ್ಕೊಂಡಿರುವಂತಹ ಕಿಮ್ಸ್ನಲ್ಲಿ ಏನಂದರೆ ಒಂದು ಹುದ್ದೆ ಏನು ಹುದ್ದೆಗಳ ಸಂಖ್ಯೆ ಕಡಿತ ಏನು ಇದಾಗಿರೋದ್ರಿಂದಾಗಿ ನೇಮಕಾತಿ ನಡೀತಾ ಇಲ್ಲ. ಹಾಗಾಗಿ ಸಾಕಷ್ಟು ಸಿಬ್ಬಂದಿ ಒಂದು ಏನು ಕೊರತೆಯನ್ನು ಎದುರಿಸುವಂತಾಗಿದೆ. ಅದರಲ್ಲೂ 50% ಹುದ್ದೆಗಳು ಖಾಲಿ ಇದ್ದಾವೆ.
ಮುಖ್ಯವಾಗಿ ಏನಂದರೆ ಇಲ್ಲಿ 4 ಗ್ರೂಪ್ಗಳು ಬರುತ್ತೆ, ಎ ಮತ್ತು ಬಿ ಮತ್ತು ಸಿ ಮತ್ತು ಡಿ ಅಂತೇಳಿ. 4 ಗ್ರೂಪ್ಗಳ ಪೈಕಿ ಏನು ಪ್ರಾಧ್ಯಾಪಕರ ಹುದ್ದೆಗಳು, ಸಹಾಯಕ ಪ್ರಾಧ್ಯಾಪಕರು ಮೊದಲಾದ ಅದೇ 1100ಕ್ಕೂ ಹೆಚ್ಚು ಹುದ್ದೆಗಳು ಖಾಲಿ ಇದ್ದಾವೆ. ಅಂದರೆ ಟೋಟಲ್ 2700ಕ್ಕೂ ಹೆಚ್ಚು ಹುದ್ದೆಗಳ ಪೈಕಿ 1100ಕ್ಕೂ ಹೆಚ್ಚು ಹುದ್ದೆಗಳು ಖಾಲಿ ಇದ್ದಾವೆ. ಅದರಲ್ಲೂ ಏನು ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳು 200ಕ್ಕೂ ಹೆಚ್ಚು ಹುದ್ದೆಗಳು ಖಾಲಿ ಇದ್ದಾವೆ. ಮತ್ತು ಬಿ ಗ್ರೂಪ್ನಲ್ಲೂ ಸಹ 30ಕ್ಕೂ ಹೆಚ್ಚು ಹುದ್ದೆಗಳು ಖಾಲಿ ಇದ್ದಾವೆ. ಹೀಗೆ ಲೆಕ್ಕ ಹೇಳ್ತಾ ಹೋದರೆ ಏನಂದರೆ 4 ಗ್ರೂಪ್ಗಳಲ್ಲೂ ಸಹ ಹುದ್ದೆಗಳ ಸಂಖ್ಯೆ 50% ಖಾಲಿ ಇದೆ. ಇದು ಎಲ್ಲೋ ಬೇರೆ ಕಡೆ ಹುದ್ದೆಗಳ ಕೊರತೆ ಇತ್ತು, ಖಾಲಿ ಇತ್ತಂದರೆ ಮ್ಯಾನೇಜ್ ಮಾಡ್ಬೋದು. ಆದರೆ ಇಲ್ಲಿ ವೈದ್ಯಕೀಯ ಒಂದು ತುರ್ತು ಒಂದು ಚಿಕಿತ್ಸೆ ಮತ್ತು ತುರ್ತು ಒಂದು ಸೇವೆ ಇರೋದ್ರಿಂದಾಗಿ ಇಲ್ಲಿ ಹುದ್ದೆಗಳು ಖಾಲಿ ಇದ್ದರೆ ಮ್ಯಾನೇಜ್ ಮಾಡೋದು, ನಿರ್ವಹಣೆ ಮಾಡೋದು ತುಂಬ ಕಷ್ಟ ಅಂತ ಹೇಳ್ಬೋದು. ತಾತ್ಪೂರ್ತಿಕವಾಗಿ ಏನಂದರೆ ಹೊರಗುತ್ತಿಗೆ ಮೇಲೆ ಏನಂದರೆ ಈಗ ಕಿಮ್ಸ್ ಆಡಳಿತ ಮಂಡಳಿ ಒಂದಷ್ಟು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದೆ. ಆದರೆ ಅದು ಭಾಳಷ್ಟು ಅವರಿಗೆ ಕಂಟ್ರೋಲ್ ತಪ್ತಾ ಇದೆ ಅಂತಲೇ ಹೇಳ್ಬೋದು. ಈ ನಿಟ್ಟಿನಲ್ಲಿ ಸರ್ಕಾರಕ್ಕೂ ಸಹ ಪತ್ರ ಬರೆದಿದ್ದಾರೆ, ನಮಗೆ ಏನು ಅಗತ್ಯ ಸಿಬ್ಬಂದಿ ನೇಮಕ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತೇಳಿ ಮತ್ತು ನೇಮಕಾತಿ ಮಾಡಿಕೊಡಿ ಅನ್ನೋ ಒಂದು ಮನವಿನೇ ಮಾಡಿದ್ದಾರೆ. ಆದರೂ ಸಹ ಈಗ ಸರ್ಕಾರದಿಂದ ಸ್ಪಂದನೆ ಸಿಕ್ಕಿಲ್ಲ. ಹೀಗಾಗಿ ಇರೋದರಲ್ಲೇ ಒಂದಷ್ಟು ಟ್ರೀಟ್ಮೆಂಟ್ ಕೊಡುವಂತಹ ವ್ಯವಸ್ಥೆಗಳು ಮುಂದುವರೆದಿದೆ. ಆದರೆ ಒಂದಷ್ಟು ಏನು ಅಗತ್ಯ ಸಿಬ್ಬಂದಿ ನೇಮಕ ಮಾಡೋದಲ್ಲಿ ಗುಣಮಟ್ಟದ ಒಂದು ಚಿಕಿತ್ಸೆ ಕೊಡ್ಬೋದು ಅನ್ನೋ ಒಂದು ಅಭಿಪ್ರಾಯ ಇಲ್ಲಿನ ಜನರದಾಗಿದೆ. ಅರುಣ್, ಎಸ್, ಥ್ಯಾಂಕ್ ಯು. ಚನ್ನಪಟ್ಟಣದ ಈ ರೋಡ್ 30 ಹಳ್ಳಿಗಳ ಜನರಿಗೆ ಸಂಪರ್ಕ ಕಲ್ಪಿಸುತ್ತೆ. ಆದರೆ ರೈಲ್ವೆ ಟ್ರ್ಯಾಕ್ ದಾಟಿ ಜನ ಓಡಾಡಬೇಕು. ರೈಲ್ವೆ ಟ್ರ್ಯಾಕ್ ಮೇಲೆ ಕಟ್ತಾ ಇರೋ ಮೇಲ್ಸೇತುವೆ ಕೆಲಸ ಇನ್ನೂ ಮುಗ್ದಿಲ್ಲ. ಹೀಗಾಗಿ ಸಾವಿರಾರು ಜನ ಗಂಟೆಗಟ್ಟಲೆ ಕಾಯೋ ಸ್ಥಿತಿ ಇನ್ನೂ ತಪ್ಪಿಲ್ಲ. ಈ ಸಮಸ್ಯೆ ಬಗ್ಗೆ ನಮ್ಮೂರಲ್ಲಿ ನ್ಯೂಸ್ 18 ಕಾರ್ಯಕ್ರಮದಲ್ಲಿ ತೋರಿಸ್ತೀವಿ ನೋಡಿ. ನಮಸ್ತೆ ವೀಕ್ಷಕರೇ, ನ್ಯೂಸ್ 18ನ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಕೂಡ ಸ್ವಾಗತ. ನೋಡಿ, ನಮ್ಮ ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗ ಯಾವಾಗ ನಿದ್ರೆಗೆ ಜಾರುತ್ತೋ, ಯಾವಾಗ ತನ್ನ ಕೆಲಸವನ್ನ ಸರಿಯಾಗಿ ನಿಭಾಯಿಸುವುದಿಲ್ವೋ ಅಲ್ಲಿ ಒಂದಿಷ್ಟು ಜ್ವಲಂತ ಸಮಸ್ಯೆಗಳು ಉದ್ಭವ ಆಗೋದು ಗ್ಯಾರಂಟಿ. ಇಂತಹ ಜ್ವಲಂತ ಸಮಸ್ಯೆಗಳನ್ನು ಬೆನ್ನತ್ತಿರುವಂತಹ ನಿಮ್ಮ ನ್ಯೂಸ್ 18 ಕನ್ನಡ ಇಂತಹ ಸಮಸ್ಯೆಗಳ ಮೇಲೆ ಬೆಳಕು ಚೆಲ್ಲುವಂತಹ ಕೆಲಸ ಮಾಡ್ತಾ ಇದೆ. ಈ ಸಮಸ್ಯೆಗಳಿಗೆ ಮುಕ್ತಿ ಕೊಡುವಂತಹ ಕೆಲಸವನ್ನ ನಿಮ್ಮ ನ್ಯೂಸ್ 18 ಕನ್ನಡ ಮಾಡ್ತಾ ಇದೆ. ಇದು ಇವತ್ತಿನ ವಿಶೇಷ ನಮ್ಮೂರಲ್ಲಿ ನ್ಯೂಸ್ 18 ಕನ್ನಡ. ನಾನು ಅರುಣ್ ಹುಗಾರ್. ವೀಕ್ಷಕರೇ, ನಾವೀಗ ರಾಮನಗರ ಜಿಲ್ಲೆಯ ಚನ್ನಪಟ್ಟಣದಲ್ಲಿದ್ದೀವಿ. ಚನ್ನಪಟ್ಟಣದಲ್ಲಿರುವಂತಹ ರೈಲ್ವೆ ಸ್ಟೇಷನ್ ಪ್ರಮುಖವಾದಂತಹ ಜಂಕ್ಷನ್ ಕೂಡ ಹೌದು. ನಾವಿಗಿರುವಂತಹ ಈ ರಸ್ತೆ ಏನಿದೆ, ನನ್ನ ಎಡಭಾಗದಲ್ಲಿ ನೋಡ್ತಾ ಇರುವಂತಹ ಈ ರಸ್ತೆ, ಈ ಭಾಗದ ಸುಮಾರು 30ರಿಂದ 35 ಹಳ್ಳಿಗಳಿಗೆ ಚನ್ನಪಟ್ಟಣ ನಗರಕ್ಕೆ ಸಂಪರ್ಕವನ್ನ ಕಲ್ಪಿಸುವಂತಹ ಪ್ರಮುಖವಾದಂಥ ರಸ್ತೆ. ಬಟ್ ಇಲ್ಲಿರುವಂತಹ ಸಮಸ್ಯೆ ಏನಾಗಿದೆ ಅಂದರೆ, ಈ 30ರಿಂದ 35 ಹಳ್ಳಿಗಳ ಜನರ ಸಮಸ್ಯೆ ಒಂದು ಕಡೆ, ಪ್ರತಿನಿತ್ಯದ ನರಕಯಾತ್ರೆ ಒಂದು ಕಡೆಯಾದರೆ, ಇಲ್ಲಿರುವಂತಹ ಈ ರೈಲ್ವೆ ಟ್ರ್ಯಾಕ್ನ ಈ ಭಾಗದಲ್ಲಿರುವಂತಹ ಜನಸಾಮಾನ್ಯರು, ಇಲ್ಲಿ ವಾಸ ಮಾಡ್ತಾ ಇರುವಂತಹ ಜ್ವಲಂತ ಸಮಸ್ಯೆ ಯಾವ ರೀತಿಯಾಗಿ ಅನುಭವಿಸ್ತಾ ಇದ್ದಾರೆ ಅನ್ನೋದನ್ನು ಅವ್ರ ಬಾಯಿಂದನೇ ನಾನು ಕೇಳ್ತಾ ಹೋಗ್ತೀನಿ. ಏನಿದು ಸಮಸ್ಯೆ, ಯಾಕಾಗಿ ಸಮಸ್ಯೆ, ಎಷ್ಟು ವರ್ಷಗಳ ಸಮಸ್ಯೆ ಅನ್ನೋದನ್ನು. ಸರ್ ನಮಸ್ಕಾರ. ನ್ಯೂಸ್ 18 ಕನ್ನಡ ನಿಮ್ಮ ಮನೆ ಬಾಗಿಲಿಗೆ ಬಂದಿದೆ ಇವತ್ತ ನಿಮ್ಮ ಸಮಸ್ಯೆಯನ್ನು ಕೇಳೋ ಹಿನ್ನೆಲೆಯಲ್ಲಿ. ಯಾಕೆ ಸರ್ ಈ ಒಂದು ಸಮಸ್ಯೆ? ನಾವು ಕೇಳಿರೋ ಮಟ್ಟಕ್ಕೆ ಪ್ರತಿನಿತ್ಯ ಆಲ್ಮೋಸ್ಟ್ 4ರಿಂದ 5 ಗಂಟೆ ಜನ ಈ ರೋಡ್ನಲ್ಲಿ ನಿಲ್ತಾರಂತೆ. ಯಾಕೆ, ಏನಕ್ಕೆ ಅಂತ ಹೇಳಿದ್ರೆ, ಇದು ಚನ್ನಪಟ್ಟಣ ನಿಮಗೆ ಗೊತ್ತಿರೋ ಹಾಗೇ ಬೆಂಗಳೂರು ಮೈಸೂರು ಮಧ್ಯದಲ್ಲೇ ಅತ್ಯಂತ ಜನಬೀಡಿಯಂಥ ರೈಲ್ವೆ ಸ್ಟೇಷನ್ನು. ಅಲ್ಲೇನೆ ಹೆಚ್ಚು ಕಮ್ಮಿ 38ರಿಂದ 40 ಟ್ರೈನ್ಗಳು ಹೋಗೋದು ಬರೋದು ಅಂದರೆ 80 ಸರಿ ಒಂದು ಸರಿ ಈ ಟ್ರ್ಯಾಕ್ ಮೇಲೆ ಟ್ರೈನ್ಗಳು ಪಾಸ್ ಆಗ್ತವೆ. ಒಂದು ಸರಿ ಟ್ರೈನ್ ಪಾಸ್ ಆಗ್ತು ಅಂತ ಹೇಳಿದ್ರೆ, ಗೇಟ್ ಹಾಕೋದು ಕ್ಲೋಸ್ ಮಾಡ್ತು ಅಂತ ಹೇಳಿದ್ರೆ ಮಿನಿಮಮ್ಮು 2-3 ಟ್ರೈನ್ಗಳು ಹೋಗ್ಬೇಕಾಗಂತ ಅಲ್ಲಿವರೆಗೂ ಗೇಟು ಬಂದಾಗಿರ್ತದೆ. ಒಂದು ಸರಿ ಜಾಮ್ ಆಯಿತು ಅಂತ ಹೇಳಿದ್ರೆ ಸುಮಾರು 18 ನಿಮಿಷ, 20 ನಿಮಿಷ, 15 ನಿಮಿಷ ಈ ಥರನೇ ಇರುತ್ತೆ. ಹಾಗಾಗಿ ಯಾವ ಟೈಮಲ್ಲಿ ಹೋಗಬೇಕು, ಯಾವ ಟೈಮಲ್ಲಿ ಬರಬಾರ್ದು ನಾವು ಅನ್ನೋದೇನೇ ನಮಗೆ ಗೊತ್ತಾಗೋದಿಲ್ಲ. ಇಲ್ಲಿ ಕಾಲೇಜ್ಗೆ ಹೋಗೋ ಮಕ್ಕಳಿರ್ಬೋದು, ಶಾಲೆಗೆ ಹೋಗೋ ಮಕ್ಕಳಿರ್ಬೋದು, ಆಸ್ಪತ್ರೆಗೆ ಹೋಗೋದಿರ್ಬೋದು, ಮತ್ತು ಗಾರ್ಮೆಂಟ್ಸ್ಗಳಿಗೆ ಅದಕ್ಕೆಲ್ಲ ಹೋಗುವಂಥ ಸುಮಾರು ಹೆಣ್ಮಕ್ಳುಗಳೇ ಇರ್ಬೋದು. ಈ ಚನ್ನಪಟ್ಟಣ
ಪಕ್ಕ ಆ ಕಡೆ ಇರೋದ್ರಿಂದ ವ್ಯವಹಾರಕ್ಕೆ ಏನೋ ಒಂದು ಸಾಮಾನು ತರೋದಕ್ಕೆ ಹೋಗ್ಬೋದು, ಆಸ್ಪತ್ರೆಗೆ ಹೋಗ್ಬೋದಿರ್ಬೋದು, ಇಂಥದಕ್ಕೆಲ್ಲದಕ್ಕೂ ಇದೇನೇದಾಗ ಸುಮಾರು 25-30 ಹಳ್ಳಿಗಳಿಗೆ ಇದು ಸಂಪರ್ಕ ಕಲ್ಪಿಸುವಂತಹ ಮುಖ್ಯ ರಸ್ತೆ. ಅಂಥ ಒಂದು ಪರಿಸ್ಥಿತಿ ಒಳಗೆ ಈ ಜಾಗವನ್ನು ಬಂದ್ ಮಾಡುತ್ತೆ ಇದು. ಈ ನಾವು 10-12 ವರ್ಷಗಳ ಹಿಂದೆಯಿಂದನೂ ಕೂಡ ಪ್ರತಿಯೊಬ್ಬ ಕೇಂದ್ರೀಯ ಮಂತ್ರಿಗಳಿರ್ಬೋದು, ನಮ್ಮ ರಾಜ್ಯದ ಮಂತ್ರಿಗಳು ಕೂಡ ಅವ್ರುಗಳನ್ನ ಬೆಂಬಿಡದೆ ಅವ್ರನ್ನ ಕಾಡಿ ಬೇಡಿ, ಸಂಸದರುಗಳನ್ನೆಲ್ಲರನ್ನು ಕಾಡಿ ಬೇಡಿ ಈ ಒಂದು ಬ್ರಿಡ್ಜನ್ನು ನಾವು ಸ್ಯಾಂಕ್ಷನ್ ಮಾಡಿಸ್ಕೊಂಡ್ವಿ. ಸನ್ಮಾನ್ಯ ಡಿ ಕೆ ಸುರೇಶ್ ಅವರು ತುಂಬ ಮುತುವರ್ಜಿ ಈ ಒಂದು ಮೇಲ್ಸೇತುವೆನ ನಮಗೆ ಸ್ಯಾಂಕ್ಷನ್ ಮಾಡಿಕೊಟ್ರು. ಆದರೆ ಮೇಲು ಸೇತುವೆ ಕಾಮಗಾರಿ ಶುರುವಾಗಿ ಇಲ್ಲಿಗೆ ಬಂದು 9 ವರ್ಷ ಸ್ಟಾರ್ಟ್ ಆಗಿದೆ. 9 ವರ್ಷ ಆಯಿತು, ಅಡಿಗಲ್ಲು 10 ವರ್ಷ 9 ವರ್ಷ ಆಯಿತು. ಆದ್ರೂ ಕೂಡ ಆಮೆಗತಿಯಲ್ಲಿ ಸಾಗ್ತಾ ಇದೆ. ಏನು ರೀಸನ್? ಮೊದಲನೇದಾಗಿ ರೈಲ್ವೆ ಸೆಂಟ್ರಲ್ ಅಂತ ಏನು ಕಾರ್ಯಕ್ರಮ ಆಗಬೇಕಾಗಿತ್ತು ಅದು ಬಹಳ ವೇಗದಲ್ಲಿ ಆಯಿತು. ಆ ಕಡೆ ಈ ಕಡೆ ಆಗೋದು ಬ್ರಿಡ್ಜ್ ಆಗೋದಾಯಿತು. ನಂತರ ನಮಗೆ ಬಂದ ಸಮಸ್ಯೆ ಏನು ಅಂತ ಹೇಳಿದ್ರೆ ಆ ಕಡೆ ಈ ಕಡೆ ಟೇಪರಿಂಗು, ರೋಡ್ಗಳು ಮಾಡುವಂಥದ್ದು. ರೋಡ್ಗಳು ಮಾಡಬೇಕು ಅಂತ ಹೇಳಿದ್ರೆ ಜಮೀನುಗಳನ್ನ ಒತ್ತುವರಿ, ಅಕ್ವೇಷನು, ಇದು ಒಂದು ಡಿಪಾರ್ಟ್ಮೆಂಟ್ ಬಂತು. ಎನ್ಕ್ರೋಚ್ಮೆಂಟ್ ಲ್ಯಾಂಡ್ ಅಕ್ವೇಷನ್ ಬಂತು. ಸರ್, ಇದು ಒಂದು ರೀತಿಯಾದಂಥ ಪ್ರತಿನಿತ್ಯದ ನರಕ ಯಾತನೆ. ಯಾಕಂದ್ರೆ ನೀವು ಇಲ್ಲೇ ಇರೋದ್ರಿಂದ, ಲೋಕಲಿಸ್ಟ್, ನೀವು ಟ್ರ್ಯಾಕ್ ಮುಂದ್ಗಡೆನೆ ನಿಮ್ಮ ಮನೆ ಇರೋದ್ರಿಂದ, ಎಸ್, ಯಾವ ರೀತಿ ಪ್ರತಿನಿತ್ಯ ನೋಡ್ತಾ ಇರ್ತೀರಿ ನೀವು? ಎಷ್ಟು ಟ್ರೈನ್ಗಳು, ಎಷ್ಟು ಟೈಮ್ ವೇಸ್ಟ್ ಆಗುತ್ತೆ, ಯಾವ ರೀತಿಯಾದಂಥ ಸಮಸ್ಯೆಗಳು, ಆಮೇಲೆ ಆಂಬ್ಯುಲೆನ್ಸ್ಗಳು ಓಡಾಡುವಂಥ ಸಂದರ್ಭದಲ್ಲಿ ಏನಾಗುತ್ತೆ? ಆಂಬ್ಯುಲೆನ್ಸ್ಗಳು ಬರ್ತಾ ಇರ್ತವೆ, ಹೋಗ್ತಾ ಇರ್ತವೆ. ಸೊ ಇಲ್ಲೇನಾಗ್ತಾ ಇದೆ ಅಂತಂದರೆ, ಒಂದು ಟೈಮು ಗೇಟ್ ಕ್ಲೋಸ್ ಮಾಡಿದ್ರೆ 2-3 ಟ್ರೈನ್ ಪಾಸ್ ಆಗುತ್ತೆ. ಒಂದು ದಿನಕ್ಕೆ ಕಡಿಮೆ ಅಂದ್ರೂ 40 ಟೈಮು ಗೇಟ್ ಹಾಕ್ತಾರೆ. 40 ಟೈಮ್ ಗೇಟ್ ಹಾಕ್ದಾಗ ಒಂದೊಂದು ಟೈಮ್ಗೂ 15-20 ನಿಮಿಷ ತಗೊತದೆ. 15-20 ನಿಮಿಷ ತಗೊತದೆ. ಹಾಗಾಗಿ ಏನಾಗ್ತದೆ ಅಂತಂದರೆ, ಈ ಕಡೆ ಈ ಭಾಗದಿಂದ ಬರುವಂಥ ರೋಗಿಗಳಿಗಿರ್ಬೋದು, ಸ್ಕೂಲ್ ಮಕ್ಕಳಿಗಿರ್ಬೋದು, ಶಾಲೆ ಮಕ್ಕಳಿಗಿರ್ಬೋದು, ಯಾರಿಗೇ ಆದ್ರೂ ತುಂಬ ತೊಂದರೆ ಆಗ್ತಾಯಿದೆ. ಸೊ ಹಾಗಾಗಿ ಏನಾಗ್ತಾಯಿದೆ ಈಗ ಅಂತಂದರೆ, ಈ ಸೇತುವೆ, ಈ ಕಾಮಗಾರಿ ಏನಿದೆ ತುಂಬ ಫಾಸ್ಟಾಗಿ ಆಗಬೇಕಾಗಿತ್ತು. ಎಷ್ಟೇ ಪ್ರೆಸರ್ ಹಾಕಿದ್ರೂ ಕೂಡ ಈ ಸಂಸದರು ಬಂದ್ರೂ, ಎಲ್ಲ ರೀತಿ ರಾಜಕೀಯ ವ್ಯಕ್ತಿಗಳು ಇದಕ್ಕೆ ಸಪೋರ್ಟ್ ಮಾಡಿದ್ರೂ ಕೂಡ ಯಾವುದೇ ಫಾಸ್ಟಾಗಿ ಕೆಲಸ ಆಗ್ತಾಯಿಲ್ಲ. ಹಾಗಾಗಿ ಇದನ್ನೇನೆಂದರೆ, ಈಗ ತುರ್ತಾಗಿ ಇದನ್ನು ಮುಗಿಸ್ಕೊಡ್ಬೇಕು ಅಂತೇಳಿ ನಾವು ಈ ಮೂಲಕ ಕೇಳ್ಕೊತೀವಿ. ಆವಾಗ ಸೆಂಟ್ರಲ್ಲಿದೆ ಡಿ ಕೆ ಸುರೇಶ್ ಅವರು ಫಾಸ್ಟಾಗಿ ಮಾಡಿಸಿದ್ರು ಮೇಲು ಸೇತುವೆನ. ಅದಾದಮೇಲೆ ರಾಜ್ಯ ಸರ್ಕಾರಗಳು ಬಂದಾದಮೇಲೆ ಇದ್ರ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ್ರು. ಆ ಕಡೆ ಈ ಕಡೆ ಜಮೀನವ್ರು ದುಡ್ಡು ಕೊಡೋದಾಗಲಿ, ಇದ್ರ ಬಗ್ಗೆ ಭಾರಿ ನಿರ್ಲಕ್ಷ್ಯನೇ ವಹಿಸ್ಬಿಟ್ರು. ಎಷ್ಟು ಹೇಳೋದು, ಬೇಜಾನ ನಮ್ಮ ಮಂಜಣ್ಣವರು ಬೇಜಾನ್ ಸ್ಟ್ರೈಕ್ ಮಾಡಿ ನಗರಸಭೆ ಹತ್ರ ಎಲ್ಲ ಬೇಜಾನ್ ಸತಿ ಅವ್ರಿಗೆಲ್ಲ ಮನವಿ ಕೊಟ್ಟರು ಇದ್ರ ಬಗ್ಗೆ ಇದನ್ನೇ ತಗೊಳ್ಳಿಲ್ಲ. ಆಮೇಲೆ ಮಂಡ್ಯ ಸೈಡೆಲ್ಲ ಏನು ಮಾಡ್ತಾರೆ ಅಂದರೆ, ಟ್ರೈನ್ ಬಂದ ತಕ್ಷಣ ಗೇಟ್ನ ತೆಗಿತಾರೆ. ಇಲ್ಲಿ ಹಂಗಲ್ಲ, ಈ ಕಡೆಯಿಂದ ಬಂದ್ರೂ ಹೋದ್ರೂ, ಈ ಕಡೆಯಿಂದ ಹೋದ್ರೂ ಎತ್ತೋದನ್ನೇ ಇಲ್ಲ. ಅಷ್ಟಾರು ಮಾಡಿದರೆ ಎಷ್ಟೋ ಜನಕ್ಕೆ ಇದಾಗೋದು. ವಿದ್ಯಾರ್ಥಿಗಳು ಇಲ್ಲಿ ಸಿಕ್ಕಾಪಟ್ಟೆ ಊರಿಂದ ವಿದ್ಯಾರ್ಥಿಗಳು ಬರ್ತಾರೆ, ಅವ್ರಿಗೆಲ್ಲ ನಿಂತ್ಕೊಳ್ತಾರೆ. ನೋಡಿ, ನಿಮ್ಮ ಹಿಂಭಾಗದಲ್ಲಿ ಗಮನಿಸಬಹುದು ನೀವು, ಗೇಟ್ ಈಗ ಕ್ಲೋಸ್ ಆಯಿತು. ಜಸ್ಟ್ ಅಂದರೆ ಆ ಸೈರನ್ ಆಗ್ತಾ ಇದೆ. ಟ್ರೈನ್ ಬರ್ತಾ ಇರೋಕ್ಕಿಂತ ಮೂಮೆಂಟ್ಗೆ ಐ ಥಿಂಕ್ ಒಂದು 5-6 ಮಿನಿಟ್ಸ್ ಮೊದಲಿಗೆ ಗೇಟ್ ಕ್ಲೋಸ್ ಮಾಡ್ತಾರೆ. ಇಲ್ಲಿಂದ ನಾವು ನೋಡೋಣ ಯಾವಾಗ ಗೇಟ್ ಓಪನ್ ಆಗುತ್ತೆ ಅನ್ನೋದು. ಸರ್, ಕಂಟಿನ್ಯೂ ಮಾಡಿ ಪ್ಲೀಸ್. ಸರ್, ಇವಾಗ ಎಕ್ಸ್ಪ್ರೆಸ್ ಬರುತ್ತೆ, ಈಗ ಬೇಗ ತೆಗೆದುಬಿಡ್ತಾರೆ 3 ಗಂಟೆಗೆ. ಅದೇ ಶೆಟ್ಲುಗಳ ಗಾಡಿ ಬಂದಾಗ ಬರೋದು ಇನ್ನೇನು ರಾಮನಗರ ಬಿಟ್ಟಾಗನೇ ಗೇಟ್ ಹಾಕ್ಬಿಡ್ತಾರೆ. ತಿರ್ಗಾಗ ರಾಮನಗರ ಬಿಟ್ಟು ತಿರ್ಗಿ ಇಲ್ಲಿ ಆ ಸಿಗ್ನಲ್ ಪಾಸ್ ಆಗಬೇಕು, ರಾಮಮ್ಮನ ಕೆರೆ ಗೇಟ್ ಸಿಗ್ನಲ್ ಪಾಸ್ ಆಗಬೇಕು. ಆವಾಗ ಅಷ್ಟುವರೆಗೂ ತೆಗಿಲ್ಲ. 10-15 ನಿಮಿಷ ಆಗ್ಬೋದು, ಕೆಲವು ಟೈಮ್ 20 ನಿಮಿಷನೂ ಆಗ್ಬೋದು. ಈ ಥರ ಆಗಿ ಸಿಕ್ಕಾಪಟ್ಟೆ ತೊಂದರೆ ಆಯ್ತದೆ ಸರ್ ಜನಗಳಿಗೆ. ಹೇಳಿ ಸರ್, ಯಾವ ರೀತಿಯಾದಂತಹ ಪ್ರತಿನಿತ್ಯದ ನರಕ ಇದೆ ನಿಮಗೆ? ಒಂದು ಸಲ ಬಂದು ಟ್ರೈನು ಹೋಗ್ತು ಅಂತಂದರೆ ಅವ್ರು ಹೇಳಿದಾಗೆ 15-20 ನಿಮಿಷ ಖಂಡಿತ ಆಗುತ್ತೆ. ಅಂದರೆ ಒಂದು ದಿನಕ್ಕೆ 4-5 ಗಂಟೆ ಜನ ಇಲ್ಲೇ ಕಳಿಬೇಕು. ನಮ್ಮ ಅರ್ಧ ಜೀವನ ಟ್ರೈನ್ ಗೇಟ್ ಕಾಯೋದ್ರಲ್ಲೇ ಆಗೋಗ್ಬಿಡೈತೆ ನಮ್ದು ಅರ್ಧ. ಸೊ ಈ ಸ್ಟೇಷನ್ ಆರಂಭದಿಂದ ಇವತ್ತಿನವರೆಗೂ ನಾನು ಅಷ್ಟೇ. ಮತ್ತು ಇಲ್ಲಿ ಏನು ಇವರು ಹೇಳ್ದಾಗೆ ಬಂದು ಈ ಕಡೆಯಿಂದ ರಾಮನಗರದಿಂದ ಬಂದು ಟ್ರೈನು ನಿಂತ್ಕೊಂಡ ತಕ್ಷಣ ಗೇಟ್ ತೆಗಿಬೇಕು. ಅದೇನು ರಿವರ್ಸಲ್ಲಿ ವಾಪಸ್ ಬಂದುಬಿಡಲ್ಲ ಅವರು. ಮತ್ತೆ ಅದು ಅಲ್ಲಿಂದನೂ ಮತ್ತೆ ಇನ್ನು ಮುಂದೆ ಅದು ಪ್ಯಾಸೆಂಜರ್ ಎಲ್ಲ ಇಳಿದು ಅವ್ರು ದೇವರಸಳ್ಳಿ ಮನೆಗೆ ಹೊರಟೋಗಿರ್ತಾರೆ. ನಾವಿನ್ನೂ ಗೇಟ್ ದಾಟಿರಲ್ಲ. ಅದು ಹೆಚ್ಚು ಕಮ್ಮಿ ಇದು ಚಿಕ್ಕಮಗಳೂರೆಲ್ಲ ದಾಟಿ ಮುಂದೆ ಹೋದ ಮೇಲೇ ಗೇಟ್ ತೆಗಿಯೋದು. ಅಲ್ಲಿವರೆಗೂ ನಮ್ಗೆ ಬರೀ ಇದೇ ಆಗೋಗ್ಬಿಡೈತೆ. ಅದ್ರಂತೂ ಆ್ಯಂಬುಲೆನ್ಸು, ಸ್ಕೂಲ್ ಮಕ್ಕಳಿಗೆ ಯಾವ ಇದೂ ಇಲ್ಲ. ಆ್ಯಂಬುಲೆನ್ಸ್ ಬಂದು ನಿಂತ್ಕೊಂತು, ಎಮರ್ಜೆನ್ಸಿ ಇದೆ, ತೆಗೆಯೋಣ ಬೇಗ, ಅದೂ ಇಲ್ಲ. ನಾವು ಎಷ್ಟು ಸಲ ಏನೇ ಜೊತೆಗೆ ಲೇಡೀಸ್ ಹಾಕ್ಬಿಟ್ಟಿದ್ದಾರೆ ಗೇಟ್ ಇದಕ್ಕೆ. ಏನೇ ನಾವು ಜೋರಾಗಿ ಮಾತಾಡೋಕ್ಕೂ ಆಗಲ್ಲ. ಮಾತಾಡಿದ್ರೆ ಸೆಂಟ್ರಲ್ ಗೌರ್ಮೆಂಟ್ದು ಏನೇನೋ ತೊಂದರೆಗಳಾಗುತ್ತೆ. ಸುಮ್ಮನೆ ನಮ್ಮ ಮೇಲ್ಗಡೆ ಬೇರೆ ಥರ ಇದಾಗುತ್ತೆ. ಅದಕ್ಕೆ ಏನು ಮಾಡೋಕ್ಕಾಗಲ್ಲ. ಸುಮ್ಮನೆ ಬೈಕೊಂಡು ನಾವು ನಮ್ಮ ಇದನ್ನು ಗೇಟ್ ಕಾಯೋ ಕೆಲಸ ಆಗ್ಬಿಡೈತೆ ಅಷ್ಟೇ. ಇದನ್ನು ಒಂದು ನಿಮ್ಮ ಮೀಡಿಯಾ ಮೂಲಕ ನಮಗೆ ಒಂದು. ಸರ್, ಈಗ ಚನ್ನಪಟ್ಟಣದಲ್ಲಿ ಘಟಾನುಘಟಿ ನಾಯಕರು ಹೋದ್ರು, ರಾಜಕೀಯ ನಾಯಕರು. CPY, HD ಕುಮಾರಸ್ವಾಮಿ, ಸಂಸದರು ಡಿ ಕೆ ಸುರೇಶ್ ಅವರು, ಈಗ ಮಂಜುನಾಥ್ ಅವರು,
ಯಾರು ಏನೂ ಮಾಡ್ತಾ ಇಲ್ಲ ಅನ್ನುವಂಥದ್ದು ಯಾಕೆ? ಆಮೇಲೆ ಇವರು ವಿಸಿಟ್ ಕೊಟ್ಟಿದ್ರು ವಿ ಸೋಮಣ್ಣ ಅವರು, ರಾಜ್ಯ ರೈಲ್ವೆ ಖಾತೆ ಸಚಿವರು. ಸೋಮಣ್ಣವರು ಬಂದು ವಿಸಿಟ್ ಇಲ್ಲಿವರೆಗೂ ಒಂದು ಸದಿನೂ ಬಂದು ವಿಸಿಟ್ ಮಾಡಲಿಲ್ಲ. ಡಾಕ್ಟ್ರ್ ಮಂಜುನಾಥ್ ಅವರು ಅಂತೂ ಬಂದು 2 ಸತಿ ಬಂದು ವಿಸಿಟ್ ಮಾಡಿ ಏನು ಅಂತಂದರೆ ನಮ್ಮ ತೊಂದರೆ ಏನೇನು ಆಗ್ತೈತೆ ಅಂತ ಆಲ್ಸವ್ರು ಅವ್ರೂ. ಘಟಾಂಘಟಿ ರಾಜಕೀಯದಲ್ಲಿ ಇರ್ಬೋದು, ಇದ್ದರೂ ಸಹ ಏನು ಅಂತಂದರೆ ಜನಗಳಿಗೆ ಸ್ಪಂದಿಸ್ತಾ ಇಲ್ಲ ಯಾರೂ. ಇದೇ ನಮಗೆ ಮೇಜರ್ಲಿ ಪ್ರಾಬ್ಲಮ್ಮು. ಏನು ಅಂದರೆ ಆಫೀಸ್ಗೆ ಏನಾರ ಬಂದು ವಾಪಸ್ ರಿಟರ್ನ್ ಹೋಗ್ತೀವಿ ಅಂತಂದರೆ ಮ್ಯಾಕ್ಸ್ ಟು ಮ್ಯಾಕ್ಸು 30 ಮಿನಿಟ್ಸು 40 ಮಿನಿಟ್ಸು ನೀವೇ ನೋಡ್ತಾನೆ ಇರ್ತೀರ. ಜನಗಳಿಗಂತೂ ಅತಿ ಹೆಚ್ಚು ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದೀವಿ. ಈಗ ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಆಗ್ತೈತೆ, ಇನ್ನೊಂದು 3 ಮಂತ್ಸ್ ಒಳಗಡೆ ಓಪನ್ ಆಗ್ತೈತೆ ಅಂತ ಹೇಳ್ತಾನೆ ಇದ್ದಾರೆ. ಇನ್ನು ಕೆಲಸ ಮಂದಗತಿಯಲ್ಲೇ ಸಾಕ್ತೈತೆ. ಹಿಂಗಾಗಿ ನಾವು ಈ ನಿಮ್ಮ ಟಿ ವಿ ಮುಖಾಂತರನಾದ್ರೂ ಸಹ ಜನಗಳಿಗೆ ಅನುಕೂಲ ಆಗಲಿ ಅಂತ ಅಂದ್ಬಿಟ್ಟು ನಾವು ಕೇಳ್ಕೊಳ್ತೀವಿ. ಪ್ರತಿನಿತ್ಯದ ನರಕ ಯಾತನೆ ಅನುಭವಿಸ್ತಾ ಇರೋದನ್ನ ತೋರಿಸ್ತಾ ಇದ್ದೀನಿ ನಾನು. ಇಲ್ಲೊಬ್ರು ಮೇಡಮ್ ಇದ್ದಾರೆ, ಮಾತಾಡಿಸ್ತೀನಿ. ಮೇಡಮ್ ನಮಸ್ತೆ. ಮೇಡಮ್ ಎಷ್ಟು ಟೈಮ್ ಓಡಾಡ್ತೀರಾ ಪ್ರತಿನಿತ್ಯ ನೀವು? ಸರ್ ಡೈಲಿ 2 ಟೈಮ್ಸ್ ಓಡಾಡ್ತೀನಿ, 3 ಟೈಮ್ಸ್. ಎಷ್ಟು ಅಂದರೆ ಮಿನಿಮಮ್ 90 ಟ್ರೈನ್ ಹೋಗುತ್ತಂತೆ ಇಲ್ಲಿಂದ, ಅಷ್ಟು ಟೈಮ್ ಕೂಡ ಲಾಕ್ ಮಾಡ್ತಾರೆ. ಎಷ್ಟು ಸಮಸ್ಯೆ ನಿಮಗೆ? ಪ್ರಾಬ್ಲಮ್ ಆಗ್ತಿದೆ ಸರ್. ಎಮರ್ಜೆನ್ಸಿ ಬಂದಿರ್ತೀವಿ, ಊಟಕ್ಕೆ ಹೋಗಿರ್ತೀವಿ ಲಂಚ್ ಟೈಮಲ್ಲಿ, ಮತ್ತೆ ರಿಟರ್ನ್ ಹೋಗೋಕೆ ಕೂಡ ಪ್ರಾಬ್ಲಮ್ ಆಗುತ್ತೆ ನಮಗೆ. ಏನಾದರೂ ಎಮರ್ಜೆನ್ಸಿ ಹೋಗಬೇಕು ಅಂತಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಕಾಲು ಗಂಟೆ 20 ಮಿನಿಟ್ಸ್ ವೆಯ್ಟ್ ಮಾಡಲೇಬೇಕು ಸರ್. ಪ್ರಾಬ್ಲಮ್ ಆಗ್ತಿದೆ ಓಡಾಡೋಕ್ಕೆಲ್ಲ ಸರ್. ರಾಜಕಾರಣಿಗಳ ಹಿತಾಸಕ್ತಿ ಕೊರತೆಗೆ ಈ ಸಮಸ್ಯೆನ, ಯಾಕಂದರೆ ಈ ರೈಲ್ವೆ ಸ್ಟೇಷನ್ ಆರಂಭದಿಂದ ಇಲ್ಲಿವರೆಗೂ ಇದು ನಡೀತಾನೆ ಇದೆ. ಯಾವಾಗಲೂ ಆಗಬೇಕಾಗಿತ್ತು. ಶುದ್ಧ ಇದ್ವಲ್ಲ, ಅವಾಗಿಂದನೂ ಆಗುತ್ತೆ ಅಂತ ಹೇಳ್ಕೊಂಡು ಬರ್ತಾನೆ ಇದ್ದಾರೆ. ಬಟ್ ಏನು ಇಲ್ಲಿವರೆಗೂ ಏನೂ ಆಗಿಲ್ಲ ಸರ್. ಏನು ಕೇಳ್ತೀರಾ ಸರ್ಕಾರಕ್ಕೆ? ಸರ್ ಮಾಡಿಕೊಡ್ಬೇಕು ಸರ್ ಆದಷ್ಟು ಬೇಗ. ಪಬ್ಲಿಕ್ಗೆಲ್ಲ ತುಂಬ ಪ್ರಾಬ್ಲಮ್ ಆಗ್ತಿದೆ ಓಡಾಡೋಕ್ಕೆ. ಎಮರ್ಜೆನ್ಸಿ ಅಂತಂದರೆ ಏನು ಬೇರೆ ರೂಟ್ ಎಲ್ಲೂ ಇಲ್ಲ ಸರ್. ಒಬ್ಬರ ಸಮಸ್ಯೆ ಇಲ್ಲ, ಆಲ್ಮೋಸ್ಟ್ ಒಂದು 30 ವಿಲೇಜಸ್ ಬರುತ್ತೆ. ಹೌದೌದು ಸರ್, ಇದು ಒಂದೇ ರೋಡ್ ಇರೋದು, ಇನ್ನೆಲ್ಲೂ ಶಾರ್ಟ್ ಕಟ್ ಏನೂ ಇಲ್ಲ. ಇಲ್ಲೇ ಹೋಗಬೇಕು ಬರಬೇಕು, ಸಿಟಿಗೆ ಹೋಗಬೇಕು ಅಂತಂದರೆ. ಸೊ ಹಂಗಾಗಿ ಆದಷ್ಟು ಬೇಗ ಮಾಡಿಕೊಡ್ಬೇಕು ಸರ್. ಇದು ಪ್ರತಿನಿತ್ಯ ಇಲ್ಲಿ ಓಡಾಡ್ತಾ ಇರುವಂತಹ ಸಾರ್ವಜನಿಕರ ಮಾತು. ಸರ್ ಹೇಳಿ. ಹಿಂದೆ ಮುನಿಯಪ್ಪನವರು ಮಿನಿಸ್ಟರ್ ಆಗಿದ್ರು, ರೈಲ್ವೆ ಮಿನಿಸ್ಟರ್ ಅವ್ರು ಬಂದು ಎಲ್ಲ ಸರ್ವೆ ಮಾಡಿದ್ರು, ಮಾಡ್ಕೊಂಡ್ರು. ಅವರು ಏನೂ ಮಾಡಿಲ್ಲ. ಪ್ರತಿನಿತ್ಯ ಜನಗಳು ಭಾರಿ ತೊಂದರೆ ಆಗ್ತಾ ಇದೆ. ಒಂದು ಡೆಲಿವರಿ ಕೇಸೇ ಆಗಲಿ, ಒಂದು ಆಪ್ರೇಷನ್ ಕೇಸೇ ಆಗಲಿ, ಸೀರಿಯಸ್ ಕೇಸೇ ಆಗಲಿ, ಇಲ್ಲಿ ವೆಯ್ಟ್ ಮಾಡಬೇಕು. ಒಂದು ಗಾಡಿ ಗೇಟ್ ಬಾಕ್ಲಾಕಿದ್ರೆ ತಿರ್ಗಾ ಮತ್ತೆ ಮದ್ದೂರಿಂದ ಗಾಡಿ ಬರ್ತಾರೆ, ತಿರ್ಗಾ ಬಾಕ್ಲಾಕಿರ್ತಾರೆ, ತಿರ್ಗಾ ಇಲ್ಲಿ ಬಾಕ್ಲಾಕಿರ್ತಾರೆ. ಜನಗಳಿಗೆ ಭಾರಿ ತೊಂದರೆ ಆಯ್ತಾ ಇದೆ. ಎಷ್ಟು ಜನ ಒದ್ದಾಡ್ತಾ ಇರ್ತಾರೆ. ಆಮೇಲೆ ಒಂದಿಷ್ಟು ಇನ್ಸಿಡೆಂಟ್ಸ್ಗಳನ್ನು ಹೇಳಿದ್ರಲ್ಲಿ, ಗರ್ಭಿಣಿಯರನ್ನ ಕರ್ಕೊಂಡು ಹೋಗೋ ಟೈಮ್ನಲ್ಲಿ ಒದ್ದಾಡ್ತಿರ್ತಾರೆ, ಆಕ್ಸಿಡೆಂಟ್ ಕೇಸಸ್ಗಳಿರುತ್ತೆ, ಆ್ಯಂಬುಲೆನ್ಸ್ಗಳು. ಯಾವ ಥರ ಇರುತ್ತೆ ಸರ್? ಸರ್ ನಾವೇ ಸುಮಾರು ಕೇಸ್ಗಳಲ್ಲಿ ನೋಡಿದ್ದೀವಿ. ನಾವು ಇಲ್ಲಿ ಪಾರದೊಡ್ಡಿಲಿ ಒಂದು ಕೇಸ್ ಆದಮೇಲೆ ಇಲ್ಲಿ ಗಂಟೆ ಎತ್ಕೊಂಡ್ಬಂದ್ರು, ಜಸ್ಟ್ ಹಾಕ್ಬಿಟ್ರು, ಅದನ್ನು ಕೈಯಿಂದ ಎತ್ಕೊಂಡು ಹೋಗಿ ಆ ಕಡೆ ಶಿಫ್ಟ್ ಮಾಡಿದ್ದೀವಿ. ಅಂದರೆ ಇಲ್ಲಿ ತುಂಬ ಹೊತ್ತು ನಿಂತ್ಕೋಬೇಕಂತನಾ? ಎಷ್ಟು ಸಾರಿ ಆಗ್ತಾರೆ ಗೇಟ್ ಒಂದಿನಕ್ಕೆ? ಗೊತ್ತಿಲ್ಲ, ಒಟ್ಟಿನಲ್ಲಿ ಜಾಸ್ತಿ ಸಲ ಆಗ್ತಾರೆ. ಕ್ಲೋಸ್ ಆಗಿ ಆಗ್ತಾನೆ ಇರುತ್ತೆ. ಸ್ಕೂಲ್ಗೆಲ್ಲ ಲೇಟ್ ಆಗುತ್ತಾ? ಸ್ವಲ್ಪ ಒಂದೊಂದು ದಿವಸ ಲೇಟ್ ಆಗುತ್ತೆ. ಹೌದಾ? ಮನೆಗೆ ಹೋಗೋ ಟೈಮಲ್ಲಿ ಆಗೋ ಸ್ವಲ್ಪ ಲೇಟ್ ಆಗುತ್ತೆ. ಏನು ಹೇಳ್ತಾರೆ? ಆಗ ಒಂದೊಂದು ಸಾರಿ 4 ಟ್ರೈನ್ ಹೋಗ್ಬಿಡುತ್ತಲ್ಲ, ಅವಾಗ ಒಂದು 20 ನಿಮಿಷ ಕ್ಲೋಸ್ ಮಾಡಿಬಿಡ್ತಾರೆ. ಅವಾಗ ಏನು ಮಾಡ್ತೀರಾ? ನಿಂತಿರ್ತೀವಿ. ಅವಾಗ ಸ್ಕೂಲ್ಗೆಲ್ಲ ಲೇಟ್ ಆಗುತ್ತೆ. ಹಾಂ, ತಮ್ಮದು ಈ ಟ್ರ್ಯಾಕ್ ಮುಂದ್ಗಡೆನೇ ಮನೆ ಇದೆ. ಬಹಳ ಅದೃಷ್ಟವಂತರು ತಾವು. ಏನು ಹೇಳ್ತೀರಾ ಈ ಅದೃಷ್ಟಕ್ಕೆ? ಏನು ಹೇಳೋಕ್ಕಾಗಲ್ಲ. ಸುಮಾರು ವರ್ಷದಿಂದ ಇದೇ ದಾರಿಲಿ ಓಡಾಡ್ತಾ ಇದ್ದೀವಿ ಸರ್. ಇದು ಅವಶ್ಯಕತೆ ಇದೆ. ಎಷ್ಟು ವಯಸ್ಸಿಗ? ನನಗೆ 67 ವರ್ಷ. 67 ವರ್ಷದಿಂದನೂ ಗೇಟ್ ಹಿಂಗೇನೆ ಹಿಂಗೇನೆ. ಸರ್, ಈಗ ಎಮರ್ಜೆನ್ಸಿಗೆಲ್ಲ ಹೋಗ್ಬೇಕಾಗಿರುತ್ತೆ, ಮೆಡಿಕಲ್ಲು, ಹಾಸ್ಪಿಟ್ಲು, ಆ ಟೈಮಲ್ಲೆಲ್ಲ ಹೆಂಗೆ? ಮೆಡಿಕಲ್ ಟೈಮ್ನಲ್ಲಿ ಭಾಳ ತೊಂದರೆ ಆಗಿದೆ, ಅನುಭವಿಸಿದ್ದಾರೆ. ಮೆಡಿಕಲ್ ಟೈಮ್ನಲ್ಲಿ ಭಾಳ ತೊಂದರೆ ಅನುಭವಿಸಿದ್ದಾರೆ. ನೋಡಿ, ಮಾಜಿ ಪ್ರಧಾನಿ ದೇವೇಗೌಡರು ಕೂಡ ಈ ರೋಡಲ್ಲಿ ನಿಂತ್ಕೊಂಡು ಹೋಗಿದ್ದಾರೆ. ಬಿಕಾಸ್ ಏನು ಮಾಡೋಕ್ಕೆ ಆಪ್ಷನ್ ಇಲ್ಲ ಬೇರೆ. ತೊಂದರೆ ಆಗಿದೆ, ದೇವೇಗೌಡರಿಗೂ ತೊಂದರೆ ಆಗಿದೆ. ಅಂದ್ರೂ ಮಾಡಿಸಿಲ್ಲ. ಇಲ್ಲಿ ಉಪಚುನಾವಣೆ ನಡೆದಾಗ ಇಡೀ ಘಟಾನುಘಟಿಗಳು MLA, MP, ಮುಖ್ಯಮಂತ್ರಿ, ಮಾಜಿ ಪ್ರಧಾನಿ, ಮಾಜಿ ಮುಖ್ಯಮಂತ್ರಿ ಎಲ್ಲರೂ ಬಂದು ಇಲ್ಲಿ ಗೇಟ್ ಅಲ್ಲಿ ನಿಂತ್ಕೊಂಡು ಈ ಗೇಟ್ ಪ್ರಾಬ್ಲಮ್ ಅನುಭವಿಸವ್ರೆ. ಜೋಡೆತ್ತು, ಡಬಲ್ ಇಂಜಿನ್ ಎಲ್ಲ ಬಂದಿತ್ತು, ಬಂದು ಈ ಗೇಟ್ ಅಲ್ಲಿ ನಿಂತವ್ರೆ. ಆದ್ರೂ 3 ಪಕ್ಷದವರು ಸೇರಿ ಯಾರು ಈ ಗೇಟ್ ಬಗ್ಗೆ ಗಮನ ಹರಿಸ್ತಾರೆ. ಅವ್ರು ಏನು ಮಾಡ್ತಾರೆ ಅಂತಂದ್ರೆ ಇದನ್ನ ದೊಡ್ಡ ಇಶ್ಯೂ ಮಾಡೋಕೆ ಹೋಗಲ್ಲ. ಯಾಕಂದ್ರೆ ಅವರು ರಾಜಕಾರಣಿ ಅಲ್ವಾ, ಏನು ಹೇಳ್ಕೊತಾರೆ? ಅವ್ರಿಗೆ ನಾಚಿಕೆ ಆಯ್ತದೆ ಇದು ಮಾಡಲಿಲ್ಲ ಅಂತ ಹೇಳ್ಕೊಳಕ್ ಹೋದಾಗ. ಇದು ಚನ್ನಪಟ್ಟಣದ ರೈಲ್ವೆ ಜಂಕ್ಷನ್, ಪ್ರಮುಖವಾದಂತಹ ರೈಲ್ವೆ ಸ್ಟೇಷನ್ ಅಷ್ಟೇ ಅಲ್ಲ, ರೈಲ್ವೆ ಜಂಕ್ಷನ್ ಆಗಿರೋದು ಚನ್ನಪಟ್ಟಣ ರೈಲ್ವೆ ಸ್ಟೇಷನ್. ಸೊ ಹಾಗಾಗಿ ಪ್ರತಿನಿತ್ಯ ಈ ಭಾಗದಿಂದ ಮಿನಿಮಮ್ 45 ಟ್ರೈನ್ಗಳು ಈ ಕಡೆ ಹೋದರೆ ಮಿನಿಮಮ್ 40 ಟ್ರೈನ್ಗಳು ಆ ಕಡೆಯಿಂದ ರಿಟರ್ನ್ ಆಗುತ್ತೆ. ಅಲ್ಲಿಗೆ ಸರಿಸುಮಾರು 90 ಟ್ರೈನ್ಗಳು ಪ್ರತಿನಿತ್ಯ ಈ ಟ್ರ್ಯಾಕ್ಗಳ ಮೇಲೆ ಗೂಡ್ಸ್ ವೆಹಿಕಲ್ಗಳು ಸೇರಿದಂಗೆ, ಪ್ಯಾಸೆಂಜರ್ ಟ್ರೈನ್ಗಳು ಸೇರಿದಂಗೆ ಪ್ರತಿನಿತ್ಯ ಓಡಾಡುತ್ತೆ. ಸೊ ಆಗ 90 ಟೈಮ್ ಈ ಒಂದು ಗೇಟನ್ನು ಕ್ಲೋಸ್ ಮಾಡಲಾಗುತ್ತೆ.
ಸೊ ಅಲ್ಲಿಗೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ದಿನಕ್ಕೆ ಮಿನಿಮಮ್ 4.5 5 ಗಂಟೆಗಳ ಕಾಲ ಈ ಒಂದು ಗೇಟನ್ನು ಕ್ಲೋಸ್ ಮಾಡ್ತಾರೆ. ಹಾಗಾದರೆ ಈ ಭಾಗದ ಜನ ಏನು ಮಾಡಬೇಕು? ಆ ಟ್ರ್ಯಾಕ್ನಿಂದ ಈ ಭಾಗದಲ್ಲಿರುವಂತಹ ನಿವಾಸಿಗಳು ಈ ರೀತಿಯಾದಂಥ ಪರಿಸ್ಥಿತಿಯನ್ನು ಅನುಭವಿಸ್ತಾ ಇದ್ರೂ ಕೂಡ ಜನಪ್ರತಿನಿಧಿಗಳ ಕಣ್ಣು ತೆಗಿತಾ ಇಲ್ವಾ? ಆಮೇಲೆ ಅವರು ಮೆನ್ಷನ್ ಮಾಡ್ತಾ ಇದ್ರು, ಮಾಜಿ ಪ್ರಧಾನಿ ದೇವೇಗೌಡರು, ಮಂಜುನಾಥ್ ಅವರು, ಸಂಸದರು ಅವರೇ ಕೂಡ ಇಲ್ಲಿ ಬಂದು ನಿಂತ್ಕೊಂಡು ಎಷ್ಟೋ ಹೊತ್ತು ಕಾದು ಹೋದರೂ ಕೂಡ ಯಾವುದೇ ರೀತಿಯಾದಂತಹ ಪ್ರಯೋಜನ ಆಗಿಲ್ಲ. ಅಂದರೆ ಈ ಸಮಸ್ಯೆಯನ್ನು ಖುದ್ದು ಜನಪ್ರತಿನಿಧಿಗಳು ಅನುಭವಿಸಿದ್ರು ಕೂಡ ಯಾಕೆ ಈ ಸಮಸ್ಯೆಗೆ ಮುಕ್ತಿ ಸಿಗ್ತಾ ಇಲ್ಲ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸೊ ಜೊತೆಗೆ ಆದಷ್ಟು ಬೇಗ ಈ ಒಂದು ಬ್ರಿಡ್ಜ್ ಕಾಮಗಾರಿ ನಡೀತಾ ಇದೆ, ಜೊತೆಗೆ ಕನೆಕ್ಟಿವಿಟಿ ರೋಡ್ ಏನಿದೆ ಅದನ್ನು ಆದಷ್ಟು ಬೇಗ ಮಾಡಿ ಕೊಡಬೇಕು ಅಂತ ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ನ್ಯೂಸ್ 18 ಕಳಕಳಿಯಿಂದ ಕೇಳಿಕೊಳ್ತಾ ಇದೆ, ಆದಷ್ಟು ಬೇಗ ಈ ಒಂದು ಸಮಸ್ಯೆಗೆ ಮುಕ್ತಿಯನ್ನು ಕೊಡಬೇಕು ಅನ್ನುವಂಥದ್ದು. ಜೊತೆಗೆ ಆಗ್ರಹವನ್ನು ಕೂಡ ನಿಮ್ಮ ನ್ಯೂಸ್ 18 ಕನ್ನಡ ಮಾಡ್ತಾ ಇದೆ. ಇದು ಇವತ್ತಿನ ನಮ್ಮೂರಲ್ಲಿ ನ್ಯೂಸ್ 18. ನೋಡ್ತಾರೆ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.